ನನ್ನ ಹೆಸರು ನಾಗ್ತಿಹಳ್ಳಿ ಕೃಷ್ಣಮೂರ್ತಿ, ದಾಸಂಸ ಜಿಲ್ಲಾ ಸಂಘಟನಾ ಸಂಚಾಲಕರು. ಸ್ನೇಹಿತರೆ, ಎಲ್ಲ ಇಡೀ 10 ತಾಲೂಕಿಂದ ಬಂದಿರತಕ್ಕಂಥ ಎಲ್ಲ ನನ್ನ ದಾಸಂಸ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈಗ 30 ವರ್ಷದ ಹಿಂದೆನೇ ಕೂಡ ಒಳ ಮೀಸಲಾತಿ ರಾಜ್ಯದಲ್ಲಿ ಜಾರಿಯಾಗಬೇಕು, ಸರಿಯಾದ SC STಗೆ ನ್ಯಾಯ ಸಿಗ್ತಾ ಇಲ್ಲ, ಟಚಬಲ್ ಆ್ಯಂಡ್ ಅನ್ಟಚಬಲ್ ಅಂತ ಹೇಳ್ಬಿಟ್ಟು ಅಸ್ಪೃಶ್ಯತೆ ಇದೆ, ಮತ್ತು ಏನು ಟಚಬಲ್ಸ್ ಇದೆ ಆ ಜನ ಹೆಚ್ಚು ಸರ್ಕಾರಿ ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಈ ನಿಟ್ಟಿನಲ್ಲಿ ಅವರೇ ಮುಂದುವರ್ಕೊಂಡು ಬಂದಿದ್ದಾರೆ. ನಮ್ಮ ಏನು ಅನ್ಟಚಬಲ್ ಅಂತ ಏನಿದೆ, ಏನು ವಲಯ ಮತ್ತು ಮಾದಿಗ ಸಮಾಜ, ಇವು ತೀರಾ ಎಲ್ಲ ವಿಚಾರದಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದೇವೆ ಅಂತ ಹೇಳ್ಬಿಟ್ಟು ಅವರು ಈ ರಾಜ್ಯದಲ್ಲಿ, ಕೃಷ್ಣಪ್ಪನವರು ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ನ್ಯಾಯ ಸಿಗಬೇಕು ಅಂತಂದರೆ ಪರಿಶಿಷ್ಟ ಜಾತಿಯ 101 ಜಾತಿಯಲ್ಲಿ ಒಳ ಮೀಸಲಾತಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ಈಗ 30 ವರ್ಷದಿಂದನೇ ಅವರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿರು. ಅಂದಿನಿಂದಲೂ 3 ದಶಕಗಳು 30 ವರ್ಷ ಕಳೆದರೂ ಸಹ ಈ ನಮ್ಮ ಆಳ್ತಾ ಅಂಥ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ. ನಾವು ಏನು 30 ವರ್ಷದಿಂದಲೂ ಹೋರಾಟ ಮಾಡ್ಕೊಂಬಂದು ಲಾಠಿ ಚಾರ್ಜ್ ಮಾಡಿಸ್ಕೊಂಡಿದ್ದೀವಿ. ಬೆಳಗಾಮಿಗೆ ಅರಬೆತ್ತಲೆ ಮೆರವಣಿಗೆ ಮಾಡಿದ್ದೀವಿ, ಪಂಜಿನ ಮೆರವಣಿಗೆ ಮಾಡಿದ್ದೀವಿ. ನನ್ನ ಇಡೀ ರಾಜ್ಯದ ದಾಸಂಸ ಮತ್ತು ಪ್ರಗತಿಪರ ಏನು ಹೋರಾಟಗಾರರು ಇದು ಪ್ರಾಣ ತ್ಯಾಗ ಬಲಿದಾನ ಮಾಡಿದ್ದಾರೆ. ಆದರೂ ಕೂಡ ಇದನ್ನು ಲೆಕ್ಕಿಸದೆ ಇದುವರೆಗೂ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ. ಈಗ ಏನು ನಮ್ಮ ಈ 1 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟು ಈ ಏನು ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡೋಕ್ಕೆ ಅವಕಾಶ ಇದೆ, ನೀವು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ. ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದುವರೆಗೂ ತುಟಿ ಬಿಚ್ಚಿಲ್ಲ ಮಾಡ್ತೀನಿ ಅಂತ. ಯಾಕೆ ಮಾಡ್ತಾ ಇಲ್ಲ ಮಾಡದೇ ಹೋದ್ರೆ ದಯಮಾಡಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದರೆ ತಾವು ದಯಮಾಡಿ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲ ತಾವು ಕುರ್ಚಿ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ನಾವು ಮುಖ್ಯಮಂತ್ರಿ ಮನೆ ಮುಂದೆ ಆಗಿರ್ಬೋದು, ವಿಧಾನಸೌಧ ಮುತ್ತಿಗೆ ಆಗಿರ್ಬೋದು, ಮತ್ತು ಜೈಲು ಬರೋ ಚಳುವಳಿ ಆಗಿರ್ಬೋದು, ಈ ನಿಟ್ಟಿನಲ್ಲಿ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತವ ಕಡ್ಡಾಯವಾಗಿ ಮುಖ್ಯಮಂತ್ರಿ ಗೆರವು ಹಾಕೋದ್ರ ಮುಖಾಂತರ ಇವತ್ತಿನ ದಿವಸ ನಮ್ಮ ರಾಜ್ಯ ಸಂಚಾಲಕರೇನು ಗುರುಮೂರ್ತಣ್ಣವರೇನು ಕರೆ ಕೊಟ್ಟಿದ್ದಾರೆ ತಮಟೆ ಚಳವಳಿಯ. ಆ ತಮಟೆ ಚಳವಳಿ ಈಗ ಏನು ನಾವು ಹಮ್ಮಿಕೊಂಡು ಇಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾ ಇದ್ದೀವಿ. ಅದರಿಂದ ತಾವುಗಳು ಜಿಲ್ಲಾಧಿಕಾರಿಗಳು ಆ ಮನವಿ ಪತ್ರ ಸ್ವೀಕರಿಸಿ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.